ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಮತ್ತೊಂದು ಗುಡ್ ನ್ಯೂಸ್ ಅನ್ನ ರಾಜ್ಯ ಸರ್ಕಾರ ನೀಡ್ತಾ ಇದೆ. ಹಾಗಾದ್ರೆ ಏನದು ಗುಡ್ ನ್ಯೂಸ್? ಈ ಗುಡ್ ನ್ಯೂಸ್ ಇಂದ ಗೃಹಲಕ್ಷ್ಮಿಯರಿಗೆ ಹೇಗೆ ಅನುಕೂಲ ಆಗತ್ತೆ? ಸರ್ಕಾರ ಗೃಹಲಕ್ಷ್ಮಿಯರಿಗಾಗಿ ಪ್ರತ್ಯೇಕವಾಗಿ ಗೃಹಲಕ್ಷ್ಮಿ ಸಹಕಾರ ಬ್ಯಾಂಕ್ ಅನ್ನ ತೆರಲಿಕ್ಕೆ ಮುಂದಾಗ್ತಾ ಇದೆ. ಇದೇ ತಿಂಗಳ 28ನೇ ತಾರೀಕು ಈ ಗೃಹಲಕ್ಷ್ಮಿ ಸಹಕಾರ ಬ್ಯಾಂಕ್ ಉದ್ಘಾಟನೆ ಕೂಡಗೊಳ್ಳಿದೆ. ಹಾಗಾದ್ರೆ ಈ ಗೃಹಲಕ್ಷ್ಮಿ ಸಹಕಾರ ಬ್ಯಾಂಕ್ನಿಂದ ಏನೆಲ್ಲ ಅನುಕೂಲ ಇದೆ? ಸಾಲ ಪಡಿಬಹುದಾ? ಯಾರ್ಯಾರು ಸಾಲವನ್ನ ಪಡಿಬಹುದು? ಇಂಡಸ್ಟ್ರಿ ಈ ರೀತಿಯಾಗಿ ಹೊಂದಿರೋ ಮಹಿಳಾ ಉದ್ಯಮಿಗಳು ಏನಾದರೂ ಇದರಲ್ಲಿ ಸಾಲ ಪಡಲಿಕ್ಕೆ ಅವಕಾಶ ಇದೆಯಾ? ಮತ್ತು ಎಷ್ಟುವರೆಗೂ ಸಾಲವನ್ನ ಕೊಡ್ತಾರೆ? ಏನಿದಾವೆ ರೂಲ್ಸ್, ಏನಿದೆ ಇದರಲ್ಲಿ ಮೆಂಬರ್ ಆಗಬೇಕು ಅನ್ನೋದಾದ್ರೆ ಏನಿದೆ ರೂಲ್ಸ್? ಈ ಕುರಿತಾದಂಥ ಕಂಪ್ಲೀಟ್ ಡೀಟೇಲ್ ಮಾಹಿತಿ ಈ ವಿಡಿಯೋದಲ್ಲಿದೆ. ಈ ವಿಡಿಯೋನ ಕಂಪ್ಲೀಟ್ ನೋಡಿದ್ರೆ ನಿಮಗೆ ಸಂಪೂರ್ಣವಾದಂಥ ಮಾಹಿತಿ ಸಿಗುತ್ತೆ ಅಂತೇಳಿ ಭಾವಿಸ್ತೇನೆ. ಈ ಕುರಿತಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮತ್ತು ಖುದ್ದು ಸಚಿವರು ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಹಲವು ಕಡೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅದೆಲ್ಲದನ್ನು ಕೂಡ ಒಗ್ಗೂಡಿಸಿ ನಿಮಗೆ ಮಾಹಿತಿ ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಮೊದಲನೇದಾಗಿ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಇಲ್ಲಿವರೆಗೂ 22 ತಿಂಗಳ ಕಂತಿನ ಹಣವನ್ನ ಕೊಟ್ಟಿದ್ದೇವೆ ಅಂತ ಹೇಳಿ ಸರ್ಕಾರ ಹೇಳ್ತಾ ಇದೆ. 22 ತಿಂಗಳ ಕಂತಿನ ಹಣ ಅಂದ್ರೆ ಒಬ್ಬೊಬ್ಬರಿಗೆ ತಲಾ 44,000 ರೂಪಾಯಿ ಹಣ ಕೊಟ್ಟಿರೋದು. ಸೊ ಈ ಕಾರ್ಯವನ್ನ ಮೊದಲೇ ಮಾಡಿದ್ರೆ ಬಹಳ ಚೆನ್ನಾಗಿತ್ತು ಅಂತನೂ ಕೂಡ ಬಹಳಷ್ಟು ವಿಶ್ಲೇಷಕರು ಕೂಡ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಬಟ್ ಕೊನೆಗೆ ಈಗಾದ್ರೂ ಮಾಡ್ತಾ ಇದ್ದಾರಲ್ಲ ಅನ್ನೋದು ಬಹಳ ಸಮಾಧಾನದ ಸಂಗತಿ ಮತ್ತು ಖುಷಿ ಸಂಗತಿನೂ ಕೂಡ. ಈ ಹಿಂದೆ SM ಕೃಷ್ಣ CM ಆಗಿದ್ದಂಥ ಸಂದರ್ಭದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಾಗಿದ್ದಂಥ ಮೋಟಮ್ ಅವರು ಸ್ತ್ರೀ ಶಕ್ತಿ ಸಂಘಗಳನ್ನ ಮಾಡಿದ್ರು. ಆ ಮೂಲಕ ಮಹಿಳಾ ಸಬಲೀಕರಣಕ್ಕೆ ಬೇಕಾದಂಥ ಸಾಕಷ್ಟು ಪ್ರಯತ್ನಗಳನ್ನೆಲ್ಲವನ್ನು ಕೂಡ ಮಾಡಿದ್ರು. ಅದಾದ್ಮೇಲೆ ಸಾಕಷ್ಟು ಜನ ಮಹಿಳಾ ಸಚಿವರು ಬಂದರು, ಬೇರೆ ಬೇರೆ ಸರ್ಕಾರಗಳು ಬಂದವು. ಈ ರೀತಿಯಾದಂಥ ಪ್ರಕ್ರಿಯೆಗೆ ಅಂದ್ರೆ ಒಂದು ಸಹಕಾರ ಬ್ಯಾಂಕನ್ನು ಮಹಿಳೆಯರಿಗಾಗಿ ತೆಗಿಬೇಕು ಅನ್ನೋದ್ರ ಬಗ್ಗೆ ಯಾರೂ ಕೂಡ ಹೆಚ್ಚು ಯೋಚನೆ ಮಾಡಿದ್ದಿಲ್ಲ. ಬಟ್ ಈಗ ಗೃಹಲಕ್ಷ್ಮಿಯ ಗ್ಯಾರಂಟಿ ಸ್ಕೀಮ್ನ ಸಕ್ಸಸ್ ಹಿನ್ನೆಲೆಯಲ್ಲಿ ಸಚಿವರು ಈ ಯೋಚನೆಯನ್ನ ಮಾಡಿದ್ದಾರೆ. 28ನೇ ತಾರೀಕು ಉದ್ಘಾಟನೆಗೊಳ್ತಾ ಇದೆ. ಇಲ್ಲಿ ಬಹಳ ಸಿಂಪಲ್, ಗೃಹಲಕ್ಷ್ಮಿ ಸ್ಕೀಮ್ನಲ್ಲಿ ಯಾರ್ಯಾರು ಮೆಂಬರ್ ಆಗ್ಬೋದು ಅನ್ನೋದಾದ್ರೆ ಪ್ರತಿಯೊಬ್ಬ ಮಹಿಳೆಯು ಕೂಡ ಮೆಂಬರ್ ಆಗ್ಬೋದು. ರಾಜ್ಯದಲ್ಲಿರುವಂಥ ಎಲ್ಲ ಮಹಿಳೆಯರು, ಕೇವಲ ಗೃಹಲಕ್ಷ್ಮಿ ಫಲಾನುಭವಿಗಳು ಮಾತ್ರ ಅಂತಲ್ಲ, ಗೃಹಲಕ್ಷ್ಮಿ ಫಲಾನುಭವಿ ಅಲ್ಲದೆ ಇರುವಂಥ ಮಹಿಳೆಯರು ಕೂಡ ಮೆಂಬರ್ ಆಗಬಹುದಾಗಿದೆ. ಈ ಕುರಿತಾದಂಥ ಮಾಹಿತಿ ಒಂದು, ಈ ಗೃಹಲಕ್ಷ್ಮಿ ಸಹಕಾರ ಬ್ಯಾಂಕಲ್ಲಿ ನೀವೇನಾದರೂ ಶೇರ್ ಹೋಲ್ಡರ್ ಆಗಬೇಕು, ಮೆಂಬರ್ ಆಗಬೇಕು ಅನ್ನೋದಾದ್ರೆ ಮೊದಲು 1,000 ರೂಪಾಯಿ ಒಂದು ಶೇರನ್ನು ನೀವು ತೆಗೆದುಕೊಳ್ಬೇಕಾಗತ್ತೆ, ಅಂದರೆ ಖರೀದಿಯನ್ನು ಮಾಡಬೇಕಾಗತ್ತೆ. ಇದು ಮೊದಲ ಆಪ್ಷನ್. ಎರಡನೇದೇನು ಅಂತಂದರೆ ಅವರು ಆನಂತರ ಪ್ರತಿ ತಿಂಗಳು 200 ರೂಪಾಯಿಯನ್ನು ಕಟ್ತಾ ಹೋಗ್ಬೇಕು. ಗೃಹಲಕ್ಷ್ಮಿ ಸಹಕಾರ ಬ್ಯಾಂಕಿಗೆ ಕಟ್ತಾ ಹೋಗ್ಬೇಕಂದ್ರೆ ನಿಮ್ದೊಂದು ಅಕೌಂಟ್ ಓಪನ್ ಆಗುತ್ತೆ. ಆ ಅಕೌಂಟಲ್ಲಿ ನೀವು ಪ್ರತಿ ತಿಂಗಳು 2,000 ರೂಪಾಯಿ ಹಣವನ್ನು ಕಟ್ತಾ ಹೋಗಬೇಕು. ಸೊ ಸಾಲ ಯಾವಾಗ ಸಿಗುತ್ತೆ? ಸಹಜವಾಗಿ ಮೂಡುವಂಥ ಪ್ರಶ್ನೆ. ಸಾಲ ನಿಮಗೆ 6 ತಿಂಗಳ ನಂತರ, ಅಂದರೆ ನೀವು ಮೆಂಬರ್ ಆದ ಅಥವಾ ಶೇರ್ ಹೋಲ್ಡರ್ ಆದ ನಂತರ 6 ತಿಂಗಳ ನಂತರ ನಿಮಗೆ ಹಣ ಸಿಗುತ್ತೆ. ಅಂದರೆ ನೀವು ಆಲ್ಮೋಸ್ಟ್ 1,000 ರೂಪಾಯಿ ಹಣ ಕೊಟ್ಟಿರ್ತೀರಿ. ಫಸ್ಟಿಗೆ ನೀವು 1,000 ರೂಪಾಯಿ ಶೇರ್ ಹೋಲ್ಡರ್ ಕೂಡ ಆಗಿರ್ತೀರಿ. ಅಂದರೆ ಆಲ್ಮೋಸ್ಟ್ 2,000 ರೂಪಾಯಿನ ನೀವು ಕಟ್ಟಿರ್ತೀರಿ. ಎಷ್ಟು ಸಾಲ ಸಿಗುತ್ತೆ ಅಂತ ನೋಡೋದಾದ್ರೆ 30,000ದಿಂದ ಕನಿಷ್ಠ 30,000ದಿಂದ ಗರಿಷ್ಠ 3 ಲಕ್ಷದವರೆಗೂ ಕೂಡ ಸಾಲವನ್ನು ಕೊಡ್ತಾರೆ. ಯಾವ ರೀತಿಯಾದಂಥ ಸಾಲ ಇದು ಅಂದರೆ ವೈಯಕ್ತಿಕ ಸಾಲ, ಪರ್ಸನಲ್ ಲೋನ್ ಅನ್ನ ಕೊಡ್ತಾರೆ. ಎಷ್ಟು ಬಡ್ಡಿ ದರ ಇರುತ್ತೆ? ಯಾಕಂದ್ರೆ ಸಾಕಷ್ಟು ಕಡೆಗೆ ಹೊರಗಡೆ ಎಲ್ಲ ಖಾಸಗಿ ಇದರಲ್ಲಿ ಬಡ್ಡಿ ದರ ನೀವು ನೋಡಿದಿರಿ, ಸಾಕಷ್ಟು ಜೀವನಗಳೇ ಹಾಳಾಗಿ ಹೋಗಿದ್ದಾವೆ. ಆ ರೀತಿಯಾದಂಥ ಬಡ್ಡಿಗಳನ್ನೆಲ್ಲವನ್ನು ಕೂಡ ತೆಗೆದುಕೊಂಡು ಜೀವನ ಹಾಳಾಗಿ ಹೋಗಿದ್ದಾವೆ. ಸೊ ಈ ಹಿನ್ನೆಲೆಯಲ್ಲಿ ಈ ಮಹಿಳೆಯರಿಗೆ ನಿಮಗೆ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲೇ ಕೊಡುವಂಥ ಬಡ್ಡಿ ದರ ಏನಿದೆ ಆ ಬಡ್ಡಿ ದರವನ್ನೇ ಇದರಲ್ಲೂ ಕೂಡ ಕೊಡ್ತೇವೆ ಅಂತ ಹೇಳಿದ್ದಾರೆ. ಅದಕ್ಕಿಂತ ಹೆಚ್ಚು ಇರೋದಿಲ್ಲ. ಇನ್ಫ್ಯಾಕ್ಟ್ ಸಾಧ್ಯ ಆದರೆ ಕಡಿಮೆ ಕೊಡಲಿಕ್ಕೆ ಪ್ರಯತ್ನಗಳನ್ನು ಏನು ಮಾಡಬೇಕು ಆ ಪ್ರಯತ್ನಗಳನ್ನು ಮಾಡ್ತೇವೆ ಅಂತಿದ್ದಾರೆ. ಬಟ್ ವಾಸ್ತವವಾಗಿ ನ್ಯಾಷನಲೈಸ್ ಬ್ಯಾಂಕ್ಗಳಲ್ಲಿ ಪರ್ಸನಲ್ ಲೋನ್ಗೆ ಏನು ರೇಟ್ ಆಫ್ ಇಂಟ್ರೆಸ್ಟ್ ಇದೆಯಾ ಆ ಇಂಟ್ರೆಸ್ಟನ್ನು ನಾವು ಆ್ಯಡ್ ಮಾಡ್ತೇವೆ ಅಂತ ಹೇಳ್ತಾರೆ. 6 ತಿಂಗಳ ನಂತರ ನೀವು ಕನಿಷ್ಠ 30,000ದಿಂದ ಗರಿಷ್ಠ 3 ಲಕ್ಷದವರೆಗೂ ಮಾತ್ರ ಹಣವನ್ನು ನೀವು ಲೋನನ್ನು ತೆಗೆದುಕೊಳ್ಬೋದು. ಹೌದು, ಹಾಗಾದರೆ ಬರೀ ಇಷ್ಟೇ ಮಾತ್ರಣ ಅಂತ ಕೇಳೋರಿದ್ದಾರೆ. ಇದು ಆರಂಭದಲ್ಲಿ. ಇದರಲ್ಲೂ ಕೂಡ ಯಾರು ನಿಜವಾಗ್ಲೂ ಕೂಡ ಒಂದು ಪೋಸ್ಟ್ ಬ್ಯಾಂಕ್ ಅಕೌಂಟನ್ನು ಕೂಡ ಓಪನ್ ಮಾಡಿರೋದಿಲ್ಲ, ಆ ರೀತಿ ಇರೋರು ಬಹಳ ಜನ ಇದ್ದಾರೆ. ಕೆಲವರು ಇದ್ರೂ ಕೂಡ ಆಕ್ಟಿವ್ ಆಗಿರೋದಿಲ್ಲ. ಸೊ ಈ ಹಿನ್ನೆಲೆಯಲ್ಲಿ ಇವರಿಗೆ ಅನುಕೂಲ ಆಗುವಂಥ ಹಿನ್ನೆಲೆಯಲ್ಲಿ ಈ ಲೋನ್ಗೆ ನಿಮ್ಗೆ ಯಾರನ್ನೂ ಕೂಡ ಅಶ್ಯೂರೆನ್ಸು, ನಿಮಗೆ ಇನ್ನೊಂದು ಅದಕ್ಕೆ ಬೇಕಾದಂಥ ಡಾಕ್ಯುಮೆಂಟ್ಸು ಇವೆಲ್ಲವನ್ನು ಕೂಡ ಕೇಳ್ತಾರ ಅಂದರೆ ಹೌದು, ಅದಕ್ಕೂ ಕೂಡ ಕೇಳ್ತಾರೆ. ಬೇರೆ ಬೇರೆ ಕಾರಣಗಳಿಗಾಗಿ, ಮಗನ ಎಜುಕೇಷನ್ ಅನ್ನೋ ಕಾರಣಕ್ಕಾಗಿ ಅಥವಾ ಹೈನುಗಾರಿಕೆ, ಒಂದು ಸಣ್ಣದಾಗಿ ಹೈನುಗಾರಿಕೆ ಮಾಡ್ಕೋತೀವಿ ಅನ್ನೋದಾದರೆ ಇದಕ್ಕೆ ರಿಲೇಟೆಡ್ ತುಂಬ ಹೆಚ್ಚು ಡಾಕ್ಯುಮೆಂಟ್ಸು ಕೂಡ ಬೇಕಾಗಿಲ್ಲ. ಇದಕ್ಕೊಂದು ಏನು
ಅದಕ್ಕೆ ರಿಲೇಟೆಡ್ ತುಂಬ ಹೆಚ್ಚು ದಾಖಲೆಗಳನ್ನ ಕೊಡೋ ಅವಶ್ಯಕತೆ ಇಲ್ಲ. ಪೂರಕವಾದಂಥ ಮಾಹಿತಿಯನ್ನು ದಾಖಲೆಗಳನ್ನು ಕೊಟ್ಟರೆ ಸಾಕು. ಅವುಗಳನ್ನ ಕೊಟ್ಟರೆ ನಿಮಗೆ ಇಮ್ಮಿಡಿಯೇಟ್ ಆಗಿ ಲೋನ್ ಸಿಗುತ್ತೆ. ನ್ಯಾಷನಲೈಸ್ ಬ್ಯಾಂಕ್ಗಳಲ್ಲಾದರೆ ಪ್ರತಿಯೊಂದಕ್ಕೂ ಕೂಡ ಸೀಲ್ ಆ್ಯಂಡ್ ಸಿಗ್ನೇಚರ್ ಇರಬೇಕು, ಹೀಗೆಲ್ಲ ಇದೆಯಲ್ಲ, ತುಂಬ ಹೆಚ್ಚು ಡಾಕ್ಯುಮೆಂಟ್ಸ್ ಬೇಕಾಗಿಲ್ಲ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇರೋದು. ಸೊ ಈ ಹಿನ್ನೆಲೆಯಲ್ಲಿ ಯಾರು ಇದುವರೆಗೂ ಕೂಡ ಈ ಸ್ವಸಹಾಯ ಗುಂಪುಗಳಿದ್ದಾವೆ, ಭಾಳಷ್ಟು ಕಡೆಗೆ ಧರ್ಮಸ್ಥಳ ಮಹಿಳಾ ಗುಂಪುಗಳು ಕೂಡ ಇದ್ದಾವೆ, ಅಲ್ಲೂ ಕೂಡ ಮಹಿಳೆಯರಿಗೆ ಹಣವನ್ನು ಕೊಡ್ತಾರೆ. ಆದರೆ ಇಲ್ಲಿ ಒಂದು ಷರತ್ತೇನೆಂದರೆ ಗುಂಪುಗಳಿಗೆ, ಮಹಿಳಾ ಶಕ್ತಿ ಗುಂಪುಗಳಿಗೆ ಹಣವನ್ನು ಲೋನನ್ನು ಕೊಡೋದಿಲ್ಲ. ಪ್ರತ್ಯೇಕವಾಗಿ ಯಾವುದೋ ಒಂದು ಸಂಘ ಮಾಡ್ಕೊಂಡಿರ್ತಾರೆ, ಆ ಸಂಘಕ್ಕೆ ಅಂತೇಳಿ ಲೋನ್ ಕೊಡಲ್ಲ. ಇದು ವೈಯಕ್ತಿಕ ಸಾಲ, ಒಬ್ಬರಿಗೆ ಕೊಡುವಂಥ ಸಾಲ. ಹೀಗೆ ನಿಮಗೆ ಬೇಕು ಅಂದರೆ ನೀವು ಸಾಲವನ್ನು ತೆಗೆದುಕೊಳ್ಬೋದು. ಈ ರೀತಿಯಾಗಿ ಗೃಹಲಕ್ಷ್ಮಿ ಫಲಾನುಭವಿಗಳು ಮಾತ್ರ ಅಲ್ಲ, ಮಹಿಳೆಯರು ಕೂಡ ಇದರಲ್ಲಿ ಶೇರ್ ಹೋಲ್ಡರ್ ಆಗ್ಬೋದು ಅನ್ನೋದು ಮಾಹಿತಿ ಲಭ್ಯ ಆಗ್ತಾ ಇರೋದು. ಸೊ ಈ ಮೂಲಕ ಮಹಿಳಾ ಸಬಲೀಕರಣಕ್ಕೆ ಒಂದಷ್ಟು ಉತ್ತೇಜನ ಸಿಗ್ತಾ ಇದೆ. ಇನ್ನೂ ಒಂದು ಬಹಳ ಪ್ರಮುಖವಾದಂಥ ಪ್ರಶ್ನೆ ಅಂದರೆ, ಈಗೇನೋ ಸರ್ಕಾರ ಇದೆ, ಬ್ಯಾಂಕ್ ಮಾಡಿಬಿಟ್ರು, ಬಟ್ ಮುಂದೆ ಸರ್ಕಾರ ಏನಾದರೂ ಚೇಂಜ್ ಆದಾಗ ಏನು ಮಾಡ್ತೀರಿ? ಬ್ಯಾಂಕ್ ಕ್ಲೋಸ್ ಆಗಿಬಿಡುತ್ತಾ? ಈ ಸಹಕಾರ ಬ್ಯಾಂಕ್ ಇರುತ್ತಾ ಅನ್ನೋದು ಸಹಜವಾದಂಥ ಪ್ರಶ್ನೆ. ಆ ಪ್ರಶ್ನೆಗೆ ಕೂಡ ಇಲಾಖೆ ಹೇಳ್ತಾ ಇರೋದು ಮತ್ತು ಸಚಿವರು ಕೂಡ ಹೇಳ್ತಾ ಇರೋದು, ಇಲ್ಲ ಆ ರೀತಿ ಆಗೋದಿಲ್ಲ. ಸರ್ಕಾರ ಇರಲಿ, ಇಲ್ಲದೆ ಇರಲಿ, ಸರ್ಕಾರ ಬೇರೆ ಸರ್ಕಾರ ಬಂದಿದ್ರೂ ಕೂಡ ಅದಕ್ಕೂ ಸಂಬಂಧ ಇಲ್ಲ. ಈ ಬ್ಯಾಂಕ್ ಮುಂದುವರಿಯುತ್ತೆ. ಮಹಿಳಾ ಸಬಲೀಕರಣಕ್ಕಾಗಿ ಮಾಡಿದಂಥ ಈ ಬ್ಯಾಂಕ್ ಏನಿದೆ ಇದು ಹಾಗೆ ಮುಂದುವರಿಯುತ್ತೆ. ನೀವು ಸಾಲವನ್ನು ತೆಗೆದುಕೊಳ್ಬೋದಾಗಿದೆ. ಪ್ರತಿ ತಿಂಗಳು 200 ರೂಪಾಯಿ ರೀತಿಯಾಗಿ ನೀವು ಕಟ್ತಾ ಹೋದರೆ ಸಾಕು, ನಿಮಗೆ ಸಾಲ ಸಿಗುತ್ತೆ. ಅದಕ್ಕೆ ಪೂರಕವಾದಂಥ ದಾಖಲೆಗಳು ಹೆಚ್ಚು ಕೊಡುವಂಥ ಅವಶ್ಯಕತೆ ಇಲ್ಲ ಅಂತಲೂ ಕೂಡ ಹೇಳ್ತಾ ಇದ್ದಾರೆ. ಬಟ್ ಬ್ಯಾಂಕ್ ಆದಮೇಲೆ ಕೆಲವೊಂದಷ್ಟು ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಸಹಜವಾಗಿಯೇ ಇರುತ್ತೆ. ಬಟ್ ನ್ಯಾಷನಲೈಸ್ ಬ್ಯಾಂಕ್ಗಳಿಗೆ ಕಂಪೇರ್ ಮಾಡಿದ್ರೆ ಅಷ್ಟು ಹೆಚ್ಚು ಷರತ್ತುಗಳು ಇರೋದಿಲ್ಲ ಅನ್ನೋದಂತೂ ಒಂದಂತೂ ಸ್ಪಷ್ಟ. ಇದು ಸಹಜವಾಗಿ ಯಾರು ಸ್ವಾವಲಂಬಿ ಮಹಿಳೆಯರು ಇರ್ತಾರೆ ಅವರಿಗಿದು ಅನುಕೂಲ ಆಗುತ್ತೆ. ಸಣ್ಣ ಸಾಲಗಳು ಕೂಡ ಬೇರೆಯವ್ರ ಹತ್ರ ನೀವು 5 ರೂಪಾಯಿ 3 ರೂಪಾಯಿ, ಕೆಲವು ಬಾರಿ ಎಮರ್ಜೆನ್ಸಿ ಇದ್ದರೆ 10 ರೂಪಾಯಿ ಇಂಟ್ರೆಸ್ಟಲ್ಲೂ ಕೂಡ ತೆಗೆದುಕೊಂಡು ಭಾಳಷ್ಟು ಕಷ್ಟಪಡ್ತಾ ಇರ್ತಾರೆ. ಅವರಿಗಿದು ಅನುಕೂಲ ಆಗುತ್ತೆ. ಒಳ್ಳೆಯದಾಗಲಿ, ಯಾವುದೇ ರೀತಿಯಾದಂಥ ಮೋಸ ಮತ್ತು ತೊಂದರೆ ಆಗದೆ ಇರಲಿ ಅಂತೇಳಿ ಭಾವಿಸ್ತೀವಿ. ಕ್ಯಾಮ್ರಾ ಪರ್ಸನ್ ರಾಯ್ಡು ಜೊತೆ ಶರಣು ಹಂಪಿ, ನ್ಯೂಸ್ 18. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.